ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಏನು ಅಂದ್ರೆ ಲೆಕ್ಕಶಾಸ್ತ್ರ ಅಕೌಂಟೆನ್ಸಿ ಕೀ ಆನ್ಸರ್ ಗಳನ್ನು ನೋಡೋಣ ಕ್ವಿಕ್ ಆಗಿ. ಹಾಗ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗ ಸಬ್ಸ್ಕ್ರೈಬ್ ಆಗ್ರಿ. ಫಸ್ಟ್ ಒನ್ ಬಿ ಭಾಗ ಎ, ಸರಿಯಾದ ಉತ್ತರಗಳನ್ನ ಕೊಟ್ಟಿರುವ ಆಯ್ಕೆಗಳನ್ನ ಉತ್ತರವನ್ನು ನೀಡ್ರಿ. ಫಸ್ಟ್ ಒನ್, ಪಾಲುದಾರಿಕೆಯನ್ನ ರಚಿಸಲು ಇರಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ. ತದನಂತರ ಸೆಕೆಂಡ್ ಒನ್, ಎ, ಬಿ ಮತ್ತು ಸಿ ಪಾಲುದಾರರಾಗಿದ್ದು ಲಾಭಗಳನ್ನು 5:3:2 ಅನುಪಾತದಲ್ಲಿ ಹಂಚಿಕೊಳ್ಳುತ್ತಾರೆ. ಒಂದು ವೇಳೆ ಸಿ ನಿವೃತ್ತಿಯಾದರೆ ಎ ಮತ್ತು ಬಿ ಇವರ ನಡುವೆ ಹೊಸ ಲಾಭ ಹಂಚಿಕೆ ಅನುಪಾತವು. ಸರಿಯಾದ ಉತ್ತರ ಯಾವ್ದಾರ ಬಿ ಸರಿಯಾದ ಉತ್ತರ 5:3 ಆಗಿರ್ತದ ಸ್ನೇಹಿತರೆ. ಅದೇ ರೀತಿ 3, ದಾಖಲಿಸಿದ ಹೊಣೆಗಾರಿಕೆಗಳನ್ನ ಪಾವತಿಸಿದಾಗ ಇಲ್ಲಿ ತೋರಿಸಲಾಗುವುದು. ಸರಿಯಾದ ಉತ್ತರ ಯಾವ್ದಂದ್ರ ಎ ಸರಿಯಾದ ಉತ್ತರ, ವಿಲೇವಾರಿಯ ಖಾತೆಯ ಖರ್ಚಿನ ಬಂದಿ ಎಂಬುದನ್ನು ನೋಡಬಹುದು. ತದನಂತರ ಫೋರ್ತ್ ಒನ್, ನೀಡಿದ ಬಂಡವಾಳವು ಇದರ ಭಾಗವಾಗಿದೆ. ಯಾವ್ದಂದ್ರ ಅಧಿಕೃತ ಬಂಡವಾಳ. ತದನಂತರ 5, ಈ ಕೆಳಗಿನ ಅಸಾಮಾನ್ಯ ಬಾಬ್ತು ಆಗಿದೆ. ಸರಿಯಾದ ಉತ್ತರ ಯಾವ್ದಂದ್ರ 5ನೇ ಸರಿಯಾದ ಉತ್ತರ ಡಿ, ಕಳ್ಳತನದಿಂದಾಗಿ ನಷ್ಟ ಆಗಿರ್ತದ. ಇಲ್ಲಿ ಬಿಟ್ಟ ಸ್ಥಳವನ್ನ ನೋಡಬಹುದು. ಸರಿಯಾದ ಉತ್ತರ ಯಾವ್ಯಾವ. 6, ಪಾಲುದಾರರಲ್ಲಾದ ಡ್ಯಾಶ್ ದ ಮೂಲಕ ಅಸ್ತಿತ್ವದಲ್ಲಿ ಬರುತ್ತದೆ. ಸರಿಯಾದ ಉತ್ತರ ಯಾವ್ದಂದ್ರಿ ಸರಿಯಾದ ಉತ್ತರ ಒಪ್ಪಂದ ಆಗಿರ್ತದ. ಸರಿಯಾದ ಒಪ್ಪಂದ. ತದನಂತರ 7, ಹಳೆಯ ಅನುಪಾತ ಮೈನಸ್ ಹೊಸ ಅನುಪಾತ = ಡ್ಯಾಶ್ ಅನುಪಾತ ಆಗ್ತದ. ಸರಿಯಾದ ಉತ್ತರ ತ್ಯಾಗದ ಅನುಪಾತ ಆಗಿರ್ತದ. 8, ಸಂಸ್ಥೆಯ ವಿಸರ್ಜನೆಯಾದಾಗ ಪಾಲುದಾರನ ಸಾಲದ ಖಾತೆಗಳನ್ನ ಡ್ಯಾಶ್ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತದೆ. ಸರಿಯಾದ ಉತ್ತರ ಯಾವ್ದಾರ ನಗದು ಬ್ಯಾಂಕ್ ಆಗಿರ್ತದ. 8 ಸರಿಯಾದ ಬ್ಯಾಂಕ್ ಆಗಿರ್ತದ. ಅದೇ ರೀತಿ 9, ಡ್ಯಾಶ್ ತಿಂಗಳ ಒಳಗೆ ಪಾವತಿ ಬೇಕಾಗಿರುವ ಸಾಲಗಳನ್ನ ಅಲ್ಪಾವಧಿಯ ಸಾಲಗಳೆಂದು ಕರೀತಾರ. ಸರಿಯಾದ ಉತ್ತರ 12 ಎಂಬುದನ್ನು ನೋಡಬಹುದು. ಯಾವ್ದಂದ್ರ 12 ಎಂಬುದನ್ನು ನೋಡಬಹುದು. ಅದೇ ರೀತಿ 10, ಸಾಮಾನ್ಯ ಗಾತ್ರದ ತಖ್ತೆಗಳನ್ನ ಡ್ಯಾಶ್ ವಿಶ್ಲೇಷಣೆ ಎಂದು ಕೂಡ ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಯಾವ್ದಂದ್ರಿ ಇದು ಲಂಬಾತ್ಮಕ. ಈ ನಿಯಮ ಸರಿಯಾದ ಉತ್ತರ ಆಗಿರ್ತದ. ತದನಂತರ ಹೊಂದಿಸಿ ಬರೆಯಿರಿ. 11 ಎ ಮತ್ತು ಬಿ ಗಳನ್ನ ಕೊಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರಗಳನ್ನು ನೋಡೋಣ. ಫಸ್ಟ್ ಒನ್ ಎ, ಕೀರ್ತಿ ಮೌಲ್ಯದ ಮೌಲ್ಯಮಾಪನ. ಸರಿಯಾದ ಉತ್ತರ ಯಾವ್ದಕ್ಕಂದ್ರ A=4 ಸರಾಸರಿ ಲಾಭದ ವಿಧಾನಗಳು. ಬಿ, ಸಾಲ ಪತ್ರಗಳು. ಸರಿಯಾದ ಉತ್ತರ ಯಾವ್ದರ ಸಾಲ ಸ್ವೀಕೃತಿ ಪತ್ರಗಳಾಗ್ತದ. ಸಿ, ಕಾರ್ಯಾಚರಣೆಗಳಿಂದಾದ ಕಂದಾಯ. ಯಾವ್ದಾರ ಮಾರಾಟ ಆಗ್ತದ. ಡಿ, ಲಾಭದಾಯಕ ಅನುಪಾತ ಯಾವ್ದಕ್ಕಂದ್ರ ಪ್ರತಿ ಷೇರಿನ ಗಳಿಕೆ ಆಗ್ತದ. ಈ ನಗದು ಹರಿವು ತಖ್ತೆ. ಈ ಸರಿಯಾದ ಉತ್ತರ 3 ಆಗ್ತದ್ರಿ. ನಗದು ಒಳಹರಿವು ಮತ್ತು ಹೊರಹರಿವು ಆಗ್ತದ. ತದನಂತರ 1 ಅಂಕದ ಪ್ರಶ್ನೆಗಳನ್ನ ನೋಡ್ರಿ. ಇಲ್ಲಿ 5 ಅಂಕ ಇರ್ತಾವ. ನೀವು ಯಾವ ಸರಿ ಹಾಕಿರಿ ಅಥವಾ ತಪ್ಪಕಿರಿ ಎಂಬುದನ್ನು ನೋಡ್ಬರಿ. 12, ಪಾಲುದಾರರ ನಿವೃತ್ತಿ ಸಂದರ್ಭದಲ್ಲಿ ಮರು ಮೌಲ್ಯಮಾಪನದ ಮೇಲಿನ ಲಾಭ ಅಥವಾ ನಷ್ಟಗಳನ್ನು ಎಲ್ಲಾ ಪಾಲುದಾರರ ಬಂಡವಾಳ ಖಾತೆಗಳಿಗೆ ವರ್ಗಾಯಿಸಲಾಗುವುದು. ಸರಿ ಅಥವಾ ತಪ್ಪನ್ನು ತಿಳಿಸಿರಿ ಅಂತ ಹೇಳಿದಾರ. ಉತ್ತರ ಯಾವ್ದಕ್ಕಿರ ಸರಿಯಾಗಿರ್ತದ. ತದನಂತರ 13, ಷೇರುಗಳ ಯಾವುದಾದರೂ ಒಂದು ಪ್ರಕಾರವನ್ನ ತಿಳಿಸಿರಿ. 13, ಷೇರು ಯಾವುದಾದರೂ ಒಂದು ಪ್ರಕಾರಗಳನ್ನ ತಿಳಿಸಿರಿ. ಫಸ್ಟ್ ಒನ್ ಯಾವ್ದಂದ್ರ ಸಾಮಾನ್ಯ ಷೇರುಗಳು ಅಥವಾ ಆದ್ಯತಾ ಷೇರುಗಳನ್ನು ನೋಡಬಹುದು. ನೆಕ್ಸ್ಟ್ ಒನ್ 14, ಸಾಲದ ಪತ್ರಗಳ ವಿಮೋಚನೆ ಎಂದರೇನು? ಸಾಲದ ಪತ್ರಗಳ ಅವಧಿ ಮುಗಿದ ನಂತರ ಸಾಲಪತ್ರದಾರರಿಗೆ ಅವರ
ಅಸಲು ಹಣವನ್ನು ಮರುಪಾವತಿ ಮಾಡುವುದು ಸಾಲದ ಪತ್ರ ವಿಮೋಚನೆ ಎಂದು ಕರೆಯುವರು. ತದನಂತರ 15 ಹಣಕಾಸಿನ ತಕ್ತೆಯ ವಿಶ್ಲೇಷಣೆಯನ್ನು ಉಪಯೋಗಿಸುವ ಒಬ್ಬ ಬಳಕೆದಾರರನ್ನ ಹೇಳ್ರಿ ಅಂತ ಹೇಳ್ತಾರ. ಯಾವುದಂದ್ರ ಅದು ಹೂಡಿಕೆ ಆಗಿರ್ಬೋದು ಅಥವಾ ಸಾಲದಾತ ಆಗಿರ್ಬೋದು. ತದನಂತರ 16 ROI ನ ವಿಸ್ತರಿಸಿ ಬರೆಯಿರಿ. ROI ಅಂದ್ರ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರ ಹೂಡಿಕೆಯ ಮೇಲಿನ ಲಾಭವನ್ನ ನೋಡಬಹುದು. ತದನಂತರ 2 ಅಂಕದ ಪ್ರಶ್ನೆ, ಈ ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರನ ಬರೆಯಿರಿ ಕೇಳ. ಇಲ್ಲಿ 17ನೇ ಪ್ರಶ್ನೆಯನ್ನು ಸ್ಥಿರ ಬಂಡವಾಳ ವಿಧಾನ ಮತ್ತು ಬದಲಾಗುವ ಬಂಡವಾಳ ವಿಧಾನ ಇವುಗಳ ನಡುವಿನ ಯಾವುದಾದ್ರೂ ವ್ಯತ್ಯಾಸಗಳು ಎರಡನ್ನ ಬರೀರಿ ಅಂತ ಹೇಳ್ಯಾರ. ಸ್ಥಿರ ಬಂಡವಾಳ ವಿಧಾನ ಏನ ಅಂತ ಹೇಳ್ತೈತಂದ್ರ ಬಂಡವಾಳ ಖಾತೆಯ ಮೊತ್ತವು ಸಾಮಾನ್ಯವಾಗಿ ಬದಲಾಗದೆ ಸ್ಥಿರವಾಗಿರ್ತದ. ಬಂಡವಾಳ ಖಾತೆ ಏನಾಗ್ತದೆ ಇಲ್ಲಿ ಬದಲಾವಣೆಯ ಯಾವ ರೀತಿಯಲ್ಲಿ ಬದಲಾವಣೆ ಆಗುವುದಿಲ್ಲ ಎಂಬುದನ್ನು ತಿಳಿಸ್ತದೆ. ಅದೇ ರೀತಿ ಬಂಡವಾಳ ಖಾತೆಯ ಲಾಭ ಆಗಿರ್ಬೋದು, ನಷ್ಟ ಆಗಿರ್ಬೋದು, ಡ್ರಾಯಿಂಗ್ಸ್ ಆಗಿರ್ಬೋದು ಇತ್ಯಾದಿಗಳನ್ನ ಪ್ರತ್ಯೇಕ ಚಾಲ್ತಿ ಖಾತೆಯನ್ನ ಇಲ್ಲಿ ನಿರ್ವಹಿಸಲಾಗುತ್ತದೆ ಎಂಬುದನ್ನು ನೋಡ್ಬೋದು. ತದನಂತರ ಬದಲಾಗುವ ಬಂಡವಾಳ ವಿಧಾನ ಏನ್ ಹೇಳ್ತಾರ, ಬದಲಾಗುವ ಖಾತೆಗಳನ್ನ ಮೊತ್ತವು ಪ್ರತಿ ವರ್ಷ ಬದಲಾಗುತ್ತೆ ಇರ್ತದೆ. ಇಲ್ಲಿ ಅಲ್ಲಿ ಏನ್ ಕೇಳ್ತದೆ ಅಂದ್ರೆ ಖಾತೆಗಳು ಬದಲಾಗುವುದಿಲ್ಲ. ಇಲ್ಲಿ ಬದಲಾಗುವ ಬಂಡವಾಳ ವಿಧಾನ ಒಳಗ ಪ್ರತಿ ಒಂದನ ಖಾತೆಯನ್ನ ಹಂತ ಹಂತವಾಗಿ ಬದಲಾವಣೆ ಆಗ್ತದ. ಇಲ್ಲಿ ಎಲ್ಲಾ ಹೊಂದಾಣಿಕೆ ಬರ್ತಾವ, ಲಾಭ ನಷ್ಟ ಡ್ರಾಯಿಂಗ್ಸ್ ಬರ್ತಾವ, ಬಂಡವಾಳ ಖಾತೆ ಇಲ್ಲಿ ಮಾಡಬಹುದು. ತದನಂತರ 18 ನಿವೃತ್ತಿಯಾಗುವ ಪಾಲುದಾರನಿಗೆ ಕೊಡಬೇಕಾದ ಮೊತ್ತವನ್ನ ಸಂದಾಯ ಮಾಡುವ ಯಾವುದಾದ್ರು 2 ವಿಧಾನಗಳನ್ನ ತಿಳಿಸ್ರಿ. ಫಸ್ಟ್ ಒನ್ ಉತ್ತರ ನೋಡ್ರಿ, ಒಟ್ಟು ಮೊತ್ತವನ್ನ ತಕ್ಷಣವೇ ನಗದಿತ ರೂಪದಲ್ಲಿ ಪಾವತಿ ಮಾಡುದ್ರಿ. ತದನಂತರ ಸೆಕೆಂಡ್ ಒನ್ ಪಾವತಿಸಬೇಕಾದ ಮೊತ್ತವನ್ನ ಪಾಲುದಾರನ ಸಾಲದ ಖಾತೆಗೆ ವರ್ಗಾಯಿಸುವುದು, ಕಂತು ಕಂತುಗಳಾಗಿ ಏನ್ ಮಾಡೋದು ಅಂದ್ರೆ ಪಾವತಿಸುವುದು. ತದನಂತರ 19ನೇ ಪ್ರಶ್ನೆ, ನೀವು ಯಾವ ಆನ್ಸರ್ ಹಾಕಿರಿ ಹಾಗೆ ಅದೇ ರೀತಿ ಕಮೆಂಟ್ ಮಾಡ್ರಿ. ಅಧಿಕ ವಂತಿಕೆಯ ಅರ್ಥವನ್ನ ನೀಡ್ರಿ ಅಂತ ಹೇಳಿ. ಕಂಪನಿಯ ಸಾರ್ವಜನಿಕರಿಗೆ ನೀಡಿದ ಷೇರುಗಳ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯ ಷೇರುಗಳಿಗೆ ಅರ್ಜಿಗಳು ಬಂದಲ್ಲಿ ಅದನ್ನೇ ಅಧಿಕ ವಂತಿಕೆ ಅಥವಾ ಅಧಿಕ ವಂತಿಕೆ ಓರ್ ಎಂದು ಕರೆಯುವರು. 20 ಹಣಕಾಸಿನ ತಕ್ತೆಯ 2 ಪ್ರಕಾರಗಳನ್ನು ಬರೆಯಿರಿ. ಒಂದು ಆಸ್ತಿ ಜವಾಬ್ದಾರಿ ಪಟ್ಟಿ ಆಗಿರ್ಬೋದು, ಆಸ್ತಿ ಜವಾಬ್ದಾರಿ ಪಟ್ಟಿ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು. ತದನಂತರ ಲಾಭ ಮತ್ತು ನಷ್ಟ ತಕ್ತೆ, ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಆಗಿರ್ಬೋದು. ತದನಂತರ 21 ಹಣಕಾಸು ಒದಗಿಸುವ ಚಟುವಟಿಕೆಗಳಿಗೆ ಯಾವುದಾದ್ರೂ 2 ಉದಾಹರಣೆಗಳನ್ನ ಹೇಳ್ರಿ ಅಂತ ಹೇಳ. ಫಸ್ಟ್ ಒನ್ ಯಾವ್ದಂದ್ರ ಷೇರು ವಿತರಿಸುವುದರಿಂದ ಬಂದ ನಗದು. ತದನಂತರ ಬ್ಯಾಂಕು ಸಾಲದ ಮರುಪಾವತಿ ಎಂಬುದನ್ನು ನೋಡಬಹುದು. ಇಲ್ಲಿ ಪ್ರತಿಯೊಂದನ್ನ ಭಾಗ ಬಿ ಒಳಗ ಆನ್ಸರ್ಗಳನ್ನು ನೋಡಲಾಗಿತಿ. ಅದೇ ರೀತಿ ಇಲ್ಲಿ 6 ಅಂಕ ಬರ್ತಾವ. ನೆಕ್ಸ್ಟ್ ಭಾಗ ಸಿ ಒಳಗ ನೀವು ಅವುಗಳನ್ನ ಇಲ್ಲಿ ಯಾವ್ದಾದ್ರು ಎಷ್ಟು ಅಂದ್ರೆ 3 ಪ್ರಶ್ನೆಗಳನ್ನ ಬರೀ ಅಂತ ಹೇಳಿ, ಇವು ಇಂಪಾರ್ಟೆಂಟ್, ಇವು ಬರ್ತಿರ್ತೀವಿ ಅನ್ಕೊಂಡ ಮೇಲೆ ಎಲ್ಲವನ್ನ ತಿಳಿಸಲಾಗೈತಿ. ಅದೇ ರೀತಿ ಸರಿದಾವ ತಪ್ಪದವ ಎಂಬುದನ್ನು ನೋಡ್ರಿ. ಭಾಗ ಡಿ ಒಳಗಿರುವ ಲೆಕ್ಕವನ್ನ ನೀವು ಟ್ಯಾಲಿ ಮಾಡಿರ್ತೀರಿ ಎಂಬುದನ್ನು ತಿಳ್ಕೊಂಡ ಅವುಗಳನ್ನ ಆನ್ಸರ್ಗಳನ್ನು ನೋಡ್ಕೊರಿ ಸರಿಯಾದವಲ್ಲ ಎಂಬುದನ್ನು. ಆಗ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಆಗ ಸಬ್ಸ್ಕ್ರೈಬ್ ಮಾಡ್ರಿ, ಆಗ ಸಪೋರ್ಟ್ ಮಾಡ್ರಿ. ಮುಂದಿನ ವಿಡಿಯೋ ಒಳಗೆ ನಾ ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.